ಆನೇಕಲ್ ವಿಧಾನಸಭಾ ಕ್ಷೇತ್ರದ ಚಂದಾಪುರ ಪುರಸಭೆ ವ್ಯಾಪ್ತಿಯ ಚಂದಾಪುರ ಸರ್ಕಲ್ನಿಂದ ಆನೇಕಲ್ ಮುಖ್ಯ ರಸ್ತೆ ಮಾರ್ಗವಾಗಿ ಹೆಗಲೂರು ಗ್ರಾಮದವರೆಗೆ ಡಿವೈಡರ್ನ ಮಧ್ಯಭಾಗದಲ್ಲಿ ವೃಕ್ಷ ಮಿತ್ರ ಫೌಂಡೇಶನ್ ಮತ್ತು ಅಲಿಯನ್ಸ್ ಯೂನಿವರ್ಸಿಟಿ ಸಹಯೋಗದಲ್ಲಿ ಸುಮಾರು 6,000 ಸಸಿಗಳನ್ನು ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ವೃಕ್ಷಮಿತ್ರ ಫೌಂಡೇಶನ್ ಮತ್ತು ಅಲಿಯನ್ಸ್ ಯೂನಿವರ್ಸಿಟಿ ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಮತ್ತು ಪರಿಸರ ಪ್ರೇಮಿಗಳು ಭಾಗವಹಿಸಿದರು. ಚಂದಾಪುರ ಪುರಸಭೆ ನಾಗರಿಕರಲ್ಲಿ ವೃಕ್ಷಮಿತ್ರ ಫೌಂಡೇಶನ್ ಹಾಗೂ ಅಲಯನ್ಸ್ ಕಾಲೇಜ್ ಯೂನಿವರ್ಸಿಟಿಯ ವತಿಯಿಂದ ನಮಸ್ಕಾರಗಳು. ನಾವು ಇವತ್ತು ಏನು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ, ಚಂದಾಪುರದಿಂದ ಆನೇಕಲ್ವರೆಗೂ ಈ ಗಿಡಗಳನ್ನಿಟ್ಟು ಪೋಷಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಏನು ನಡೀತಾ ಇದೆ, ಅದು ವೃಕ್ಷಮಿತ್ರ ಫೌಂಡೇಶನ್ ಅವರ ವತಿಯಿಂದ ಅಲಯನ್ಸ್ ಯೂನಿವರ್ಸಿಟಿ ಸಹಯೋಗದೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಇವಾಗ ಚಂದಾಪುರ ಟು ಸರ್ಕಲಿಂದ ಸೂರ್ಯ ಸಿಟಿ ಇಗ್ಲೂರ್ವರೆಗೂ ಡಿವೈಡರ್ ಮಧ್ಯದಲ್ಲಿ ಸುಮಾರು 6,000 ಗಿಡಗಳನ್ನ ಇಡ್ತಾ ಇದ್ದೀವಿ. ಆಲ್ರೆಡಿ 1.5 year ಬಿಫೋರು ಒಂದು 150 ಗಿಡ ಇಟ್ಟು ದೊಡ್ಡ ಗಿಡಗಳು ಇಟ್ಟಿದ್ವಿ. ಅದು ತುಂಬ ಸಕ್ಸಸ್ ಆಗಿ ಎಲ್ಲ ಒಂದು 15 ಅಡಿ ಗಿಡಗಳಾಗಿದೆ. ಇವಾಗ ಅದೇ ಮಧ್ಯದಲ್ಲಿ ಡಿವೈಡರ್ ಮಧ್ಯದಲ್ಲಿ ಕಸದ ಸಮಸ್ಯೆಯನ್ನು ನಿವಾರಣೆ ಮಾಡೋ ನಿಟ್ಟಿನಲ್ಲಿ ನಾವು ಇವತ್ತು ಸುಮಾರು 6,000 ಗಿಡಗಳನ್ನ ಇಡ್ತಾ ಇದ್ದೀವಿ. ನಾನು ಸಾರ್ವಜನಿಕರಲ್ಲಿ ಮತ್ತು ಬುದ್ಧಿವಂತ ಜನಗಳಲ್ಲಿ ಕೇಳ್ಕೊಳೋದು ಇಷ್ಟೇ, ಮತ್ತು ವಿದ್ಯಾವಂತರಲ್ಲಿ ದಯವಿಟ್ಟು ನಾವು ಇಷ್ಟು ಕಷ್ಟಪಟ್ಟು ಗಿಡಗಳಾಗ್ತಾ ಇದ್ದೀವಿ, ಇದನ್ನು ಪೋಸ್ಟನ್ನು ಮಾಡ್ತೀವಿ ನಾವೇ. ದಯವಿಟ್ಟು ನೀವು ಒಂದು ಡ್ರಾಪ್ ನೀರು ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ, ಇಲ್ಲಿ ಕಸನ ಮಾತ್ರ ಡಂಪ್ ಮಾಡಬೇಡಿ. ಮತ್ತು ಡಂಪ್ ಮಾಡ್ತಕ್ಕಂಥ ಅತಿ ಬುದ್ಧಿವಂತರಿಗೆ CC ಕ್ಯಾಮ್ರಾಸ್ ಫಿಟ್ ಮಾಡಿದ್ದೀವಿ. ನಿಮ್ಮ ಫೋಟೋಸ್ ಏನಾದರೂ ಕ್ಲಿಕ್ ಆದರೆ, ಇವತ್ತು ಜ್ಞಾಪಕ ಇಟ್ಕೊಳ್ಳಿ, ಫೋಟೋಸ್ ಏನಾದರೂ ಕ್ಲಿಕ್ ಆದರೆ ನಿಮ್ಮದು ಪಿಕ್ಚರ್ನ ನಿಮಗೆ ಒಳ್ಳೆ ಸನ್ಮಾನನೂ ಮಾಡ್ತೀವಿ, ನಿಮ್ಗೆ ಒಳ್ಳೆ ಬಹುಮಾನನೂ ಕೊಡ್ತೀವಿ. ಜ್ಞಾಪಕ ಇಟ್ಕೊಳ್ಳಿ, ನಿಮ್ಮ ಗಾರ್ಬೇಜು ನಿಮ್ಗೆ ಕಲೆಕ್ಟ್ ಮಾಡಿಲ್ವಾ, ಅದು ನಿಮ್ಮ ಪ್ರಾಬ್ಲಮ್ಮು, ಪುರಸಭೆಯವ್ರ ಪ್ರಾಬ್ಲಮ್ಮು. ಇಲ್ಲಿ ಡಿಮ್ ಮಾಡೋಕೆ ನಿಮ್ಗೆ ಅಧಿಕಾರ ಇಲ್ಲ, ಆಯಿತಾ? ನಾವು ಗಿಡಗಳಿಟ್ಟಿದ್ದೀವಿ, ನಮ್ಮ ಪರಿಸರ ನಮ್ಮ ರಕ್ಷಣೆ ನಾವೇ ಮಾಡ್ಕೊಬೇಕು. ಪರಿಸರ ನೀವು ರಕ್ಷಣೆ ಮಾಡಿಲ್ಲ ಅಂದರೆ ಅದು ನಿಮಗೂ ಡ್ಯಾಮೇಜ್. ಕಾಯಿಲೆ ಮತ್ತು ಈ ಥರ ಈ ಕಸನ್ ತಂದಾಕ್ತೀರಾ, ನಾಯಿಗಳು ತಿಂದು ಅಲ್ಲಿ ಎಳೆದಾಡಿ ಮತ್ತೆ ಅದು ರೋಗ ಬಂದು ನಮಗೇನೆ ಮತ್ತೆ ಅಟ್ಯಾಕ್ ಆಗೋದು. ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ದಯವಿಟ್ಟು ಇವತ್ತಿಂದ ಯಾವುದೇ ಕಾರಣಕ್ಕೂ ಗಾರ್ಬೇಜ್ ಅಂತಂದು ಇಲ್ಲಿ ಸುರಿಬೇಡಿ ಅಂತ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ. Everybody, I am Colonel Jairam, Director Campus Estate Services, Alliance University.
on behalf of our Chancellor, Pro-Chancellor and Vice-Chancellor, I extend warm greetings to each one of you. Today we have joint tie-up with the Vriksha Mitra Foundation, and we've had a long association and we are into many projects along with them. This project is specifically meant to beautify the area from Chandapura to Igluru, and the next project is from Byadgedanhalli till Anekal. In this project right now we are in the process of putting small saplings to make the area beautiful, and from Byadgedanhalli till Anekal we are going to be planting over 800 tubobia plants to make that area very beautiful. Let us all contribute to making Chandapura Anekal a very beautiful place to live in. ಧನ್ಯವಾದಗಳು, ನಮಸ್ಕಾರ. ಸರ್ವರಿಗೂ ಭಾನುವಾರದ ಶುಭಾಶಯಗಳನ್ನು ತಿಳಿಸ್ತಾ, ಈ ದಿನ ನಮ್ಮ ಚಂದಾಪುರ ಪುರಸಭೆ ವ್ಯಾಪ್ತಿಯ ಆನೇಕಲ್ ಮುಖ್ಯ ರಸ್ತೆ, ಚಂದಾಪುರದಿಂದ ಆನೇಕಲ್ಗೆ ಹೋಗುವ ಮಾರ್ಗದಲ್ಲಿ ಡಿವೈಡರ್ ಏನಿದೆ, ಆ ಡಿವೈಡರ್ ಮೇಲೆ ಸುಮಾರು 6,000 ಗಿಡಗಳನ್ನು ನೆಡುವ ಕಾರ್ಯಕ್ರಮವನ್ನು ನಮ್ಮ ವೃಕ್ಷ ಮಿತ್ರ ಫೌಂಡೇಶನ್ ಮತ್ತು ಅಲಯನ್ಸ್ ಯೂನಿವರ್ಸಿಟಿ ಸಹಯೋಗದೊಂದಿಗೆ ಮತ್ತು ಚಂದಾಪುರದ ನಾಗರಿಕರ ಸಹಕಾರದೊಂದಿಗೆ, ಅವರ ಹಾಜರಾತಿಯೊಂದಿಗೆ ನಾವು ಈ ದಿನ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ಇದು ತುಂಬ ಸಂತೋಷದ ವಿಚಾರ. ನಾವು ಸಮಾಜಕ್ಕೆ ನಮಗೇನು ಸಮಾಜ ಕೊಟ್ಟಿದೆ ಅನ್ನೋಕ್ಕಿಂತ ನಾವೇನು ಸಮಾಜಕ್ಕೆ ಮರಳಿ ಕೊಡ್ತಾ ಇದ್ದೀವಿ ಅನ್ನೋದು ನಮಗೆ ಮುಖ್ಯ ಆಗುತ್ತೆ. ಅದರಲ್ಲೂ ಎಸ್ಪೆಷಲಿ ಈ ಗಿಡ ಮರ ಬೆಳೆಸೋ ಅಂಥದ್ದು, ಇದು ನಾವು ಪರಿಸರವನ್ನು ಕಾಪಾಡ್ಕೊಬೇಕಾಗುತ್ತೆ. ಈಗ ಪ್ರತಿಯೊಬ್ಬರಿಗೂ ಗೊತ್ತು, ಕರೋನಾ ಟೈಮಲ್ಲಿ ಒಂದು ಆಕ್ಸಿಜನ್ ಅಂದರೆ ಎಷ್ಟು ಬಾಧೆ ಇತ್ತು. ಕೋಟ್ಯಾಧಿಪತಿಗಳೆಲ್ಲ ಮಣ್ಣಾಗ್ಬಿಟ್ರೆ ಹೊರತು ಒಂದು ಆಕ್ಸಿಜನ್ ಕೊಂಡ್ಕೊಳಕ್ಕಾಗಿಲ್ಲ ಅವ್ರ ಕೈಲಿ. ದುಡ್ಡು ಇರ್ಬೋದು, ಎಲ್ಲ ಇರ್ಬೋದು. ಆದ್ದರಿಂದ ಈ ಪರಿಸರದಲ್ಲಿ ಉಚಿತವಾಗಿ ಸಿಗುವಂತಹ ಒಂದು ಎಲ್ಲ ವರ್ಗದ, ಇಲ್ಲಿ ಜಾತಿ ಭೇದ ಮತ ಕುಲ ಯಾವುದೂ ಇಲ್ಲ, ಆದರೆ ಪ್ರತಿಯೊಬ್ಬರಿಗೂ ಇದು ಉಚಿತವಾಗಿ ಸಿಗುತ್ತೆ. ಅದನ್ನು ನಾವು ಸಂರಕ್ಷಣೆ ಮಾಡ್ಕೊಬೇಕು. ಹಾಗೂ ಮುಂದಿನ ಪೀಳಿಗೆಗೆ ನಮ್ಮ ಕರ್ತವ್ಯ ಇರೋದೇನೆಂದರೆ, ನಾವು ಎಂಜಾಯ್ ಮಾಡಿಬಿಟ್ಟು ಹೋಗಿದ್ರೆ ಅಲ್ಲ, ನಾವು ಎಂಜಾಯ್ ಮಾಡಿದ್ದೀವಿ, ಅದ್ರ ಜೊತೆಗೆ ನಾವು ಮುಂದಿನ ಪೀಳಿಗೆಗೆ ಇದನ್ನು ಬಹುಮಾನವಾಗಿ ಕೊಡಬೇಕು. ಆ ನಿಟ್ಟಿನಲ್ಲಿ ನಮ್ಮ ಈ ವೃಕ್ಷ ಮಿತ್ರ ಫೌಂಡೇಶನ್ ಮತ್ತು ಎಲ್ಲ NGO ಸಂಸ್ಥೆಗಳು ಇದಕ್ಕೆ ಅವಿರತವಾಗಿ ದುಡಿತಾ ಇದ್ದಾವೆ. ನಾವು ಇಲ್ಲಿ ಒಂದು ಗಿಡ ಇಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಆ ಗಿಡ ಹಾಳಾಗ್ತಿದ್ದಂಗೆ ನೋಡ್ಕೊಂಡ್ರೆ ಅದೇ ಅತ್ಯುತ್ತಮವಾದ ಕೆಲಸ ಅಂತ ಹೇಳ್ತಾ ನಮ್ಮ ಚಂದಾಪುರದ ನಾಗರಿಕರಲ್ಲಿ ಒಂದು ಮನವಿ ಮಾಡ್ತೀವಿ. ನಾವು ಸುಮಾರು ಸಾಮಾಜಿಕ ಜಾಲತಾಣದಲ್ಲಿ ನೀವೇ ನೋಡಿದ್ದೀರಾ, ಕಸದಪುರ ಚಂದಾಪುರ ಕಸ ಮುಕ್ತ ಯಾವಾಗ ಆಗುತ್ತೆ ಅಂತಿದ್ರು. ಸ್ವಾಮಿ, ಯಾರೋ ಒಬ್ರು ಬಂದ್ರೆ ಆಗಲ್ಲ ಇದು ಮಾಡ್ಲಿಕ್ಕೆ, ಪ್ರತಿಯೊಬ್ಬರು ಕೈ ಜೋಡಿಸಿದಾಗ ಮಾತ್ರ ಇದು ಸಕ್ಸಸ್ ಆಗುತ್ತೆ. ಆದ್ರಿಂದ ದಯವಿಟ್ಟು ಈ ಮೂಲಕ ಮನವಿ ಕೊಡೋದೇನಂದ್ರೆ, ಈ ಗಿಡಗಳನ್ನ ಕಾಪಾಡ್ಕೊಳ್ಳೋಣ. ಇಲ್ಲಿ ಕಸ ಬೀಳ್ದಿದ್ದಂಗೆ ನಾವೇ ಜವಾಬ್ದಾರಿ ವಹಿಸ್ಕೊಬೇಕು. ಕಣ್ಣಿಗೆ ಕಂಡಾಗ ವ್ಯಕ್ತಿಯನ್ನ ಪ್ರಶ್ನೆ ಮಾಡೋಣ. ದಯವಿಟ್ಟು ಕಸ ಇಲ್ಲಿ ಹಾಕ್ಬೇಡಿ ಅಂತ ಹೇಳೋದ್ರ ಮುಖಾಂತರ ನಮ್ಮ ಜವಾಬ್ದಾರಿಯನ್ನ ಮೆರಿತಾ ಈ ಕಸ ಮುಕ್ತ ಚಂದಾಪುರಕ್ಕೆ ಬಣ್ಣ ತೊಡೋಣ. ಈ ಗಿಡಗಳನ್ನ ಆರೈಕೆ ಮಾಡ್ಕೊಳ್ಳೋಣ. ಮುಂದಿನ ಒಂದು ಈ ತರ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಎಲ್ಲರೂ ಪಾಲ್ಗೊಳ್ಬೇಕಂತ ಈ ಮೂಲಕ ಮನವಿ ಮಾಡ್ಕೊಂತ ನನ್ನ 2 ಮಾತು ಮುಗಿಸ್ತೀನಿ. ಕಾರ್ಯಕ್ರಮ ಏನಿಲ್ಲ, ಇದು ಕಾರ್ಯಕ್ರಮ ಅಲ್ಲ, ನಮ್ಮ ಜವಾಬ್ದಾರಿ. ಇದನ್ನ ಕಾರ್ಯಕ್ರಮ ಅನ್ಕೊಂಡು ಮಾಡಬಾರ್ದು, ಇನ್ನೊಂದು ಮಾಡಬಾರ್ದು. ನಮ್ಮ ಜವಾಬ್ದಾರಿ ತಂಡವಾಗಿ ನಾವು ಎಷ್ಟು ಹಸಿರು ಬೆಳೆಸ್ತೀವೋ ಅಷ್ಟು ನಮ್ಗೆ ಬೆನಿಫಿಟ್ಟು. ಏನು ಮಳೆಯಿಂದ ಆಗಲಿ, ಆ ಒಳ್ಳೆ ಆರೋಗ್ಯದ ಗಾಳಿ ಆಗಲಿ ಎಲ್ಲ ಸಿಗುತ್ತೆ. ದಯಮಾಡಿ ಇದನ್ನ ಕಾರ್ಯಕ್ರಮ ಅನ್ಕೊಂಬೇಡಿ, ದಯಮಾಡಿ ಇದು ಕಂಟಿನ್ಯೂಸ್ ಆಗಿ ಎಲ್ಲರೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ಅಲಯನ್ಸ್ ಯೂನಿವರ್ಸಿಟಿ ಸಹಯೋಗದೊಂದಿಗೆ ಪಕ್ಷಾತೀತವಾಗಿ ಎಲ್ಲರೂ ಕಾಂಗ್ರೆಸ್ BJP ಅನ್ನೋದೇನು ಇಲ್ದಿರ ನಮ್ಮ ಚಂದಾಪುರನ ನಾವೇ ಅಂದವಾಗಿ ಕಾಣಿಸೋಂಗೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿಕೊಂಡು ಮಾಡ್ತಾಯಿದ್ದೀವಿ. ದಯವಿಟ್ಟು ಯಾರು ಈ ಡಿವೈಡರ್ ಮಧ್ಯದಲ್ಲಿ ಕಸ ಇಡಬೇಡಿ. ಒಂದು ವೇಳೆ ಕಸ ಯಾರಾದರೂ ಇಡೋಂಥವ್ರನ್ನ ಕಾಣಿಸಿದ್ರೆ ದಯವಿಟ್ಟು ಅವ್ರನ್ನ ನೀವು ಜವಾಬ್ದಾರಿಯುತ ಪ್ರಜೆಯಾಗಿ ಅವ್ರನ್ನ ಕೇಳೋವಂಥ ಅಧಿಕಾರ ನಿಮ್ಗಿರ್ತದೆ. ಯಾರು ಕಸ ಇಡಬೇಡಿ. ದಯವಿಟ್ಟು ಕಸ ಇಡೋರು ಯಾರಾದರೂ ಕಾಣಿಸಿದ್ರು ಸರಿ, ದಯವಿಟ್ಟು ಅವ್ರಿಗೆ ಬೈಯೋದೋ ಇಲ್ಲ ಅವ್ರಿಗೆ ಬುದ್ಧಿ ಹೇಳೋದೋ ಏನೋ ಒಂದು ಮಾಡಿ ಈ ಕಸ ಹಿಡದೇ ಇರೋದನ್ನು ಮುಕ್ತಿ ಮಾಡಬೇಕು ಅಂತ ಗಿಡ ಇಡ್ತಾಯಿದ್ವಿ. ದಯವಿಟ್ಟು ಇದಕ್ಕೆ ಚಂದಾಪುರ ಪುರಸಭೆ ಜನತೆ ಎಲ್ಲರೂ ಸಹಕಾರ ಕೊಡಬೇಕು. ನೀವು ಸಹಕಾರ ಕೊಟ್ಟರೆ ಇದನ್ನು ನಾವು ಉಳಿಸ್ಕೊಂಡು ಹೋಗೋಕ್ಕಾಗೋದು. ನೀವು ಮತ್ತೆ ಕಸ ಡಿವೈಡರಲ್ಲಿ ಇಡ್ತಾನೆ ಇದ್ದರೆ ಇದನ್ನು ಉಳಿಸ್ಕೊಂಡು ಹೋಗೋಕ್ಕಾಗಲ್ಲ. ದಯವಿಟ್ಟು ನಿಮ್ಮಲ್ಲಿ ಕೇಳ್ಕೊತಾ ಇರೋದಿಷ್ಟೇ, ಯಾರು ದಯವಿಟ್ಟು ಇದನ್ನು ಈ ಕಸ ತಗೊಂಬಂದು ಡಿವೈಡರಲ್ಲಿ ಇಡಬೇಡಿ.